ಈ ಬಿಟ್ಕಾಯಿನ್ ಹಗರಣದಲ್ಲಿ ಯಾರೋ ಒಬ್ಬರು IPS ಅಧಿಕಾರಿ ಪುತ್ರ ಒಬ್ಬರನ್ನ SIT ಅವರು ವಿಚಾರಣೆ ಮಾಡಿದ್ದಾರೆ ಅಂತ ಈಗ ಅದು ವಿಪರೀತ ಕುತೂಹಲ ಎಲ್ಲರಿಗೂ. ಯಾಕೆ MLC ಚುನಾವಣೆ ಸಂಬಂಧ BJP JDS ನಡುವಿನ ಸೀಟು ಮರುಹಂಚಿಕೆ ನಡೆದಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ರೂಪದಲ್ಲಿ ಮತ್ತೊಂದು ಸೀಟನ್ನು JDSಗೆ BJP ಬಿಟ್ಟುಕೊಟ್ಟಿದೆ. ಇದನ್ನು ನಾಳೆ ಹಾಕ್ತಾರಂತೆ. ಆಯ್ತು, ಹಾಕೋದು. ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ ಶಶಿ ತರೂರ್ ಹಾಸ್ಯಾಸ್ಪದವಾಗಿ ಒಂದು ಏನೋ ಹೇಳಿಕೆನೋ ಕೊಟ್ಟಿದ್ದಾರೆ. ಟ್ವೀಟ್: ಏನನ್ನು ಓದದೇ ಇರುವವರ ಫಲಿತಾಂಶ ಜೂನ್ 4ಕ್ಕೆ ಬರುತ್ತೆ ಅಂತ. ಆಯಿತು, ಫಲಿತಾಂಶ ಬಂದಮೇಲೆ ಅದೇ ಅವತ್ತೆ ರಿಸಲ್ಟ್ ಇದೆ, ಅವತ್ತು ಎಲೆಕ್ಷನ್ದು ಬಂದ ಮೇಲೆ ಯಾರ್ಯಾರು ಬಕರಾಗಳು ಪೆದ್ದುಗಳು ಓದದೇ ಇದ್ದವು ಅನ್ನೋ ತೀರ್ಮಾನಕ್ಕೆ ನಾವು ಬರೋಣ. ಲೋಕಸಭೆ ಚುನಾವಣೆ ಬೆಟ್ಟಿಂಗ್ ವಿಚಾರವಾಗಿ ಕಾಂಗ್ರೆಸ್ ಹಾಗೂ BJP ಕಾರ್ಯಕರ್ತರು ಉಳಿದ ಅಮಲ್ನಲ್ಲಿ ಚಿಕ್ಕೋಡಿಯಲ್ಲಿ ಬಡದಾಡಿಕೊಂಡಿದ್ದಾರೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ವಿಜಯಪುರದ ಗಚ್ಚಿನಕಟ್ಟಿ ಕಾಲೋನಿಯಲ್ಲಿ ನಿನ್ನೆ ಕಾಣೆಯಾಗಿದ್ದ 3 ಮಕ್ಕಳು ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ. ಆಕಸ್ಮಿಕವಾಗಿ ಚರಂಡಿಯ ಸಂಸ್ಕರಣಾ ಘಟಕದಲ್ಲಿ ಬಿದ್ದಿದ್ದಾರೆ. ಅಯ್ಯಯ್ಯ. ನಟ ಚೇತನ್ ಚಂದ್ರ ಅನ್ನೋರ ಮೇಲೆ ಯಾರೋ ಕಿಡಿಗೇಡಿಗಳು ದಾಳಿ ಮಾಡಿದ್ರಲ್ಲ, ಈಗ ಪೊಲೀಸರು ಪ್ರಕರಣ ಸಂಬಂಧ ತಗೊಂಡು ಆ ಸಂಬಂಧದಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದಿದ್ದ ಟ್ರಿಬಲ್ ಮರ್ಡರ್ ಪ್ರಕರಣದ ಆರೋಪಿಗೆ ಪೊಲೀಸರು ಗುಂಡೊಡೆದಿದ್ದಾರೆ. ಬಂಧನಕ್ಕೆ ಹೋದ್ರಂತೆ. ಆಗ ಶೋಯಬ್ ಹಲ್ಲೆಗೆ ಯತ್ನಿಸಿದಂತೆ ಕಾಲಕ್ಕೆ ಗುಂಡೊಡೆದಿದ್ದಾರೆ. ಹೌದಾ? ಸರಿ, ನೋಡೋಣ ಇಂಜುರಿ ಏನಾಗಿದೆ ಅಂತ ಆಮೇಲೆ. ಮುಂಜಾನೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿನಲ್ಲಿ ಆನೆ ಕಂಡು ಗಾಬರಿಗೊಂಡ ಒಬ್ಬರು ಚಾಲಕ ನಿಯಂತ್ರಣದ ಕಳ್ಕೊಂಡ್ಬಿಟ್ಟಿದ್ದಾರೆ. ಪರಿಣಾಮ ಕಾರ್ ಚರಂಡಿ ಹೊಟ್ಟೋಗಿದೆ. ಸ್ವಲ್ಪ ಇತ್ತೀಚೆಗೆ ಯಾಕೋ ಅಲ್ಲಿ ಆನೆಗಳ ಓಡಾಟ ಜಾಸ್ತಿ ಆಗಿದೆ ಅಂತ. ಇನ್ನೊಂಚೂರು ಕಡಿಮೆ ಆಗ್ಬೋದು. ಮಳೆಗಿಳೆ ಬರ್ತಾ ಇದೆಯಲ್ಲ, ಫಾರೆಸ್ಟ್ ಒಳಗಡೆ ನೀರು ಸಿಕ್ಕಿದ್ರೆ ಅವು ಅಲ್ಲೇ ಉಳ್ಕೊಳ್ಳೋಕೆ ಬರಲ್ಲ. ಚಿತ್ರೀಕರಣದ ವೇಳೆ ಹೆಲ್ಮೆಟನ್ನು ಧರಿಸದೆ ಸಂಚಾರಿ ನಿಯಮ ಉಲ್ಲಂಘಿಸಿದ್ರಂತೆ ಯಾರೋ ಕಿರುತೆರೆ ನಟಿ ವೈಷ್ಣವಿ ಗೌಡ. ರಾಜಾಜಿನಗರ ಪೊಲೀಸರು ಒಂದು 500 ರೂಪಾಯಿ ದಂಡ ಹಾಕಿದ್ದಾರೆ. ಒಳ್ಳೇದು ಮಾಡಿದ್ರು. 5ನೇ ಅವಧಿಗೆ ರಷ್ಯಾದ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಈಗ ತಮ್ಮ ಸಂಪುಟದಲ್ಲಿ ಬದಲಾವಣೆ ಮಾಡಿ ಅವರ ರಕ್ಷಣಾ ಮಂತ್ರಿಯನ್ನೇ ಬದಲಾಯಿಸಿಬಿಟ್ಟಿದ್ದಾರೆ.